ನಾನು ಫಸ್ಟ್ ಚೂಸ್ ಮಾಡಿದ ಮ್ಯಾಮೇ ನನಗೆ ಇಷ್ಟು ಚೆನ್ನಾಗಿ ಸಿಕ್ಕಿದ್ದಾರೆ, ನಾನು ಹ್ಯಾಪಿ. ನಂಗೆ ತುಂಬ ಇದೆ, ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಬೇರೆ ಮ್ಯಾಮ್ ಎಷ್ಟೋ ಸರಿ ಹೇಳಿದ್ರು, ನನಗೆ ಯಾವ ಅಕಾಡೆಮಿನೂ ಇಷ್ಟ ಆಗಲಿಲ್ಲ, ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ನಾನು ಫಿದಾಗ್ಬಿಟ್ಟಿದ್ದೀನಿ ಅಷ್ಟು. ಫಸ್ಟು ನಾನು ಆ್ಯಕ್ಚುಲಿ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿದ್ದೆ, ಪ್ರೈವೇಟಲ್ಲಿ. ನಂಗೆ ಏನು ಅಂದರೆ ಚಿಕ್ಕ ವಯಸ್ಸಿಂದ ಮ್ಯಾಮ್ ನಾನು ಏನು ನೋಡಿದ್ರೂ ಕಲಿಬೇಕು ಅನ್ನೋ ಆಸೆ ಯಾವಾಗಲೂ ಬರ್ತಿರುತ್ತೆ. ಲೈಕ್ ನನಗೆ ಡ್ಯಾನ್ಸಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಮ್ಯಾಮ್ ಸ್ಟಾರ್ಟಿಂಗಲ್ಲಿ. ಸೊ ಹಾಗೆ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದಾಗ ನನಗೆ ಅಂದರೆ ಟೀಚರ್ಸ್ ಇಷ್ಟ ಆಗಲಿಲ್ಲ. ನನಗೆ ಟೀಚರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲಿಂದ ಗೊತ್ತಾಯಿತು. ಅದಾದ್ಮೇಲೆ ನಂಗೆ ಆ್ಯಕ್ಚುಲಿ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ನಂಗೆ ಒಂಚೂರು ಇರಲಿಲ್ಲ. ಬಟ್ ನೋಡಿದೆಲ್ಲ ಕಲಿಬೇಕು ಅನ್ನೋ ಆಸೆ. ರೀಸೆಂಟಾಗಿ ಇದೆಲ್ಲ ಟ್ರೆಂಡ್ ಆದಾಗಿಂದ, ಮೇಕಪ್ ಟ್ರೆಂಡ್ ಆದಾಗಿಂದ ನಾನು ಯಾಕೆ ಕಲಿಬಾರ್ದು, ನಾನು ಯಾಕೆ ನಮ್ಮ ಅತ್ತೆಗೆ ಸಪೋರ್ಟ್ ಮಾಡಬಾರ್ದು. ನನ್ನ ಒಂದು 3-4 ಕನಸಲ್ಲಿ ಫಸ್ಟ್ ಸ್ಟೆಪ್ ಇದೇ ಇಟ್ಟಿರೋದು ಮ್ಯಾಮ್. 4 ಕನಸಲ್ಲಿ ಇದು ನನ್ನ ಫಸ್ಟ್ ಸ್ಟೆಪ್ಪು. ಇದಾದಮೇಲೆ ಬೇರೆ ಇನ್ನೂ ಏನೇನೋ ಕಲಿಬೇಕು ಅನ್ನೋ ಆಸೆ ಇದೆ. ಅದರಲ್ಲಿ ನಾನು ಫಸ್ಟ್ ಚೂಸ್ ಮಾಡಿದ ಮ್ಯಾಮೇ ನನಗೆ ಇಷ್ಟು ಚೆನ್ನಾಗಿ ಸಿಕ್ಕಿದ್ದಾರೆ, ನಾನು ಹ್ಯಾಪಿ. ನಂಗೆ ತುಂಬ ಇದೆ, ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಬೇರೆ ಮ್ಯಾಮ್ ಎಷ್ಟೋ ಸರಿ ಹೇಳಿದ್ರು, ನನಗೆ ಯಾವ ಅಕಾಡೆಮಿನೂ ಇಷ್ಟ ಆಗಲಿಲ್ಲ, ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ನಾನು ಫಿದಾಗ್ಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಅಷ್ಟು ಇಷ್ಟ ಆಗುತ್ತೆ ಮ್ಯಾಮ್ ನನಗೆ ಹೇಳ್ಕೊಡೋದು. ಡೀಟೇಲಾಗಿ ಹೇಳ್ಕೊಡ್ತಾರೆ, ಎಷ್ಟು ಡೀಟೇಲಾಗಿ ಹೇಳ್ಕೊಡ್ತಾರೆ ಅಷ್ಟು ಡೀಟೇಲಾಗಿ ಹೇಳ್ಕೊಡ್ತಾರೆ ಮ್ಯಾಮು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.